ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ನಾನು ಈ ಕೆಲವು ಫುಡ್ ಸೀರೀಸ್ ನಲ್ಲಿ ಮಾತಾಡ್ತಾ ಕೆಲವು ಬೀಜಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆ. ಅಂದ್ರೆ ಹಿಂದೆ ಒಂದು ಚಿಯಾ ಸೀಡ್ಸ್ ಇರ್ಬೋದು, ಅಥವಾ ಸನ್ಫ್ಲವರ್ ಸೀಡ್ಸ್ ಇರ್ಬೋದು, ಅಥವಾ ಪಾಂಪ್ಕಿನ್ ಸೀಡ್ಸ್ ಇರ್ಬೋದು. ಅದೇ ರೀತಿ ಮತ್ತೊಂದು ಬೀಜದ ಬಗ್ಗೆ ಇವತ್ತು ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಅದು ಅಗಸೆ ಬೀಜ. ಪ್ರತಿಯೊಬ್ಬರಿಗೂ ಗೊತ್ತಿದೆ, ತುಂಬಾ ಜನ ಹೇಳ್ತಾರೆ ಅಗಸೆ ಬೀಜದಲ್ಲಿ ಸುಮಾರು ಔಷಧೀಯ ಗುಣಗಳಿದೆ, ಅದೊಂದು ಅಮೃತಕ್ಕೆ ಸಮಾನ, ಸುಮಾರು ಕಾಯಿಲೆಗಳಿಗೆ ಅದು ರಾಮಬಾಣ. ನೋಡಿ ವೀಕ್ಷಕರೇ, ಎಲ್ಲಾ ಬೀಜಗಳೇ ತಗೊಳ್ಳಿ ನೀವು. ಎಲ್ಲದೂ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ವಸ್ತುಗಳೇ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ವೈಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಒಳ್ಳೆಯ ಪ್ರೋಟೀನ್ಸ್ ಆಗಿರ್ಬೋದು, ಒಳ್ಳೆಯ ಕೊಬ್ಬಿನ ಅಂಶ ಇರ್ಬೋದು, ಅಥವಾ ಒಳ್ಳೆಯ ನಾರಿನ ಅಂಶ ಇರ್ಬೋದು, ಇಂಥದೆಲ್ಲ ತುಂಬಾ ಹೇರಳವಾಗಿರುತ್ತೆ. ಯಾಕಂತ ಹೇಳಿದ್ರೆ ನೀವು ಯೋಚನೆ ಮಾಡಿ ನೋಡಿ, ಒಂದು ಬೀಜ ಸಸಿಯಾಗಿ, ಗಿಡವಾಗಿ, ಮರವಾಗಿ, ಹೆಮ್ಮರವಾಗಿ ಬೆಳೆದು ಅದು ಹಣ್ಣನ್ನು ಕೂಡ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂತ ಶಕ್ತಿ ಒಂದು ಸಣ್ಣ ಬೀಜದಲ್ಲಿ ದೇವರು ಅದರಲ್ಲಿ ಇಟ್ಟಿದ್ದಾನೆ ಅಂತ ಅರ್ಥ. ಸೊ ಈ ಬೀಜಗಳು ನಮ್ಮ ದೇಹದಲ್ಲಿ ಹೋದಾಗ ಇದಕ್ಕೆ ಬರುವಂತ ಎಲ್ಲಾ ತರದ ಒಂದು ಪಾಸಿಟಿವ್ ಬೆನಿಫಿಟ್ಸ್ ನ ತಗೊಂಡು ಬಂದಿರುತ್ತೆ. ನಮ್ಮ ದೇಹಕ್ಕೆ ಒಂದು ಅನಿಯಮಿತವಾದ ಒಂದು ಭಂಡಾರವನ್ನೇ, ಒಂದು ಖನಿಜಾಂಶಗಳ, ವೈಟಮಿನ್ಗಳ, ನ್ಯೂಟ್ರಿಯೆಂಟ್ಸ್ ಗಳ ಭಂಡಾರವನ್ನೇ ಒದಗಿಸೋದ್ರಲ್ಲಿ ಯಾವ ಸಂಶಯವಿಲ್ಲ. ಆ ಒಂದು ಗ್ರೂಪ್ ನಲ್ಲಿ ಸೇರೋದೇ ಈ ಅಗಸೆ ಬೀಜ. ಈ ಅಗಸೆ ಬೀಜ ಆಕ್ಚುಲಿ ಸುಮಾರು ಹಿಂದಿನ ಕಾಲದಿಂದನೂ ಕೂಡ ನಮ್ಮ ಸೌತ್ ಇಂಡಿಯಾದಲ್ಲಿ ಒಂದು ಸ್ಟೇಬಲ್ ಫುಡ್ ಆಗಿ ಯೂಸ್ ಮಾಡ್ತಾ ಇದ್ರು. ಚಟ್ನಿಲೋ, ದೋಸೆಲೋ, ಚಟ್ನಿ ಪುಡಿಲೋ, ಅಥವಾ ಈ ಲಾಡುಗಳಲ್ಲೋ, ಅಥವಾ ಇಂಥದ್ದೆಲ್ಲ ಸ್ವೀಟ್ಸ್ ಗಳಲ್ಲಿ ಕೂಡ ಈ ಅಗಸೆ ಬೀಜನ ತುಂಬಾ ಯೂಸ್ ಮಾಡ್ತಾ ಇದ್ರು. ಮತ್ತೆ ಕಾಲಕ್ರಮೇಣ ಆಗ್ತಾ ಬರ್ತಾ ಇದ್ರೆ ಇದು ನಶಿಸಿ ಹೋಗಿತ್ತು. ಆದ್ರೆ ಇತ್ತೀಚೆಗೆ ಮತ್ತೆ ಇದು ಒಂಥರ ಫೇಮಸ್ ಆಗ್ತಾ ಇದೆ, ಮತ್ತೆ ಇದು ಮುನ್ನೆಲೆಗೆ ಬರ್ತಾ ಇದೆ. ಅದು ಯಾಕೆ ಅಂತ ಹೇಳಿದ್ರೆ ಇದ್ರ ಮೇಲೆ ಸುಮಾರು ಸಾವಿರಾರು ರಿಸರ್ಚ್ ಗಳು ನಡೆದಿದೆ ಇವಾಗ ಅಗಸೆ ಬೀಜದ ಮೇಲೆ. ಆ ರಿಸರ್ಚ್ ಒಂದು ಈ ಸಂಶೋಧನೆಗಳ ಸಾರವನ್ನ ನಾನು ನಿಮ್ ಮುಂದೆ ಈ ಒಂದು ವಿಡಿಯೋ ಮೂಲಕ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡಿ ವೀಕ್ಷಕರೇ, ನಮಗೆಲ್ಲ ಗೊತ್ತಿರಂಗೆ ಈ ಬೀಜಗಳಲ್ಲಿ ತುಂಬಾ ಅತ್ಯಧಿಕವಾಗಿ ಪ್ರೋಟೀನ್ಸ್ ಇರುತ್ತೆ. ಅದರಲ್ಲೂ ಕೂಡ ವೆಜಿಟೇರಿಯನ್ಸ್ಗೆ ಎಲ್ಲಿ ಪ್ರೋಟೀನ್, ನಾನ್ ವೆಜಿಟೇರಿಯನ್ಸ್ ಆದ್ರೆ ನಮ್ಮ ದೇಶದಲ್ಲಿ ವೆಜಿಟೇರಿಯನ್ಸ್ ನಾನ್ ವೆಜಿಟೇರಿಯನ್ಸ್ ಸುಮಾರು ಡಿಫ್ರೆನ್ಸ್ ಏನಿಲ್ಲ ಡಯಟ್. ಈ ವೆಜಿಟೇರಿಯನ್ಸ್ ಏನ್ ಇಡ್ಲಿ, ದೋಸೆ, ವಡೆ, ಪೂರಿ ಬೆಳಿಗ್ಗೆ ತಿಂತಾರೋ ನಾನ್ ವೆಜಿಟೇರಿಯನ್ಸ್ ಅದೇ ತಿಂತಾರೆ. ಮಧ್ಯಾಹ್ನ ಏನ್ ಅನ್ನ ಸಾಂಬಾರ್ ವೆಜಿಟೇರಿಯನ್ಸ್ ತಿಂತಾರೋ, ಪಲ್ಯ ತಿಂತಾರೋ ಅದನ್ನೇ ನಾನ್ ವೆಜ್ ತಿಂತಾರೆ. ಅವ್ರು ಎಲ್ಲೋ ವಾರಕ್ಕೆ ಒಂದ್ಸಲನೋ 2 ಸಲನೋ ಚಿಕನ್ ಮಟನ್ ತಿಂತಾರೆ, ಅಷ್ಟೇ ಬಿಟ್ರೆ the diet is 95% vegetarians ಗೂ 95 ನಾನ್ ವೆಜಿಟೇರಿಯನ್ಸ್ ಗೂ ಸೇಮ್. ಅಂದ್ರೆ ಈ ಪ್ರೋಟೀನ್ ಡಿಫಿಸಿಟ್ ಎಲ್ಲಿಂದ ಬರುತ್ತೆ? ನಾವು ತಿನ್ನುವಂತ ಅನ್ನದಲ್ಲಾಗ್ಲಿ, ತಿಳಿಸಾರಲ್ಲಾಗ್ಲಿ, ಅಥವಾ ಕೆಲವು ತರಕಾರಿಗಳಲ್ಲಾಗ್ಲಿ ಅಷ್ಟೊಂದು ಹೇರಳವಾಗಿ ಪ್ರೋಟೀನ್ಸ್ ಇರುತ್ತಾ? ಇಲ್ಲ. ನಮ್ಮ ವೆಜಿಟೇರಿಯನ್ಸ್ ಗೆ ನಮಗೆ ಪ್ರೋಟೀನ್ಸ್, ನಮ್ಮ ದೇಹಕ್ಕೆ ಅವಶ್ಯಕವಾಗಿರುವಷ್ಟು ಪ್ರೋಟೀನ್ಸ್ ಬೇಕು ಅಂತ ಹೇಳಿದ್ರೆ ಈ ತರ ಧಾನ್ಯಗಳ ಅಥವಾ ಬೀಜಗಳ ನಾವು ಮನೆ ಹೋಗ್ಲೇಬೇಕಾಗುತ್ತೆ ಅಲ್ವಾ? ಅದಕ್ಕೆ ಈ ಅಗಸೆ ಬೀಜದಲ್ಲಿ ಸುಮಾರು 18ರಿಂದ 20% ತನಕ ಪ್ರೋಟೀನ್ಸ್ ಇರುತ್ತೆ. 100 ಗ್ರಾಮ್ ತಗೊಂಡ್ರೆ 18 ಗ್ರಾಮ್ ಪ್ರೋಟೀನ್ಸ್. ಅಂದ್ರೆ ಈ ಪ್ರೋಟೀನ್ಗಳು ಪ್ಲಾಂಟ್ ಪ್ರೋಟೀನ್ಸ್. ಅದು ಕೂಡ ತುಂಬಾ ಅಸಿಮಿಲೇಟ್ ಆಗಲಿಕ್ಕೆ, ನಮ್ಮ ದೇಹಕ್ಕೆ ಹೋಗಿಕೊಳ್ಳುವಂಗೆ, ನಮ್ಮ ದೇಹಕ್ಕೆ ಅಸಿಮಿಲೇಟ್ ಆಗಲಿಕ್ಕೆ, ನಮ್ಮ ದೇಹದ ಮಸಲ್ ಲಾಸ್ ಆಗದೆ ಇರುವಂಗೆ ಮಾಡುವಂತ ಪ್ರೋಟೀನ್ಸ್ ಗಳು ತುಂಬಾ ಹೆಲ್ತಿ ಪ್ರೋಟೀನ್ ಸೋರ್ಸ್ಗಳಿವೆಲ್ಲ. ಸೊ ಈ ತರ ತಗೊಳ್ಳೋದ್ರಿಂದ ಒಂದು ಪ್ರೋಟೀನ್ ಎನರ್ಜಿ ಡಿಫಿಷಿಯನ್ಸಿ ನಮ್ಗೆ ಆಗಲ್ಲ. ನಮ್ಮ ದೇಹದಲ್ಲಿ ಅತ್ಯಧಿಕವಾಗಿ ನಾವು ಕ್ಯಾಲರೀಸ್, ನಾವು ಕಾರ್ಬೋಹೈಡ್ರೇಟ್ಸ್ ತಗೊಳ್ತಾ ಇರ್ತೀವಿ. ಅದೇ ಒಳ್ಳೆಯ ಹೆಲ್ತಿ ಫ್ಯಾಟ್ಸ್ ಇಂದ, ಒಳ್ಳೆ ಪ್ರೋಟೀನ್ಸ್ ಇಂದ ನಾವು ನಮ್ಮ ಎನರ್ಜಿ ತಗೊಳ್ತಾ ಇರಲ್ಲ. ಹಾಗಾಗಿ ಡಯಾಬಿಟಿಸ್ ಅಂತ ಕಾಯಿಲೆಗಳು ಬರುತ್ತೆ. ಈ ಅಗಸೆ ಬೀಜವನ್ನು ನಿಯಮಿತವಾಗಿ ಯೂಸ್ ಮಾಡ್ತಾ ಬರೋದ್ರಿಂದ ಈ ಪ್ರೋಟೀನ್ ಎನರ್ಜಿಯ ಡೆಫಿಸಿಟ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಒಂದು ಎರಡನೇದಾಗಿ ಇದರದ್ದು ಒಳ್ಳೆ ಫ್ಯಾಟ್ಸ್. ವೀಕ್ಷಕರಿಗೆ ನಾನು ಒಂದು ಸ್ಮಾಲ್ ವಿಡಿಯೋದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬಗ್ಗೆ ಹೇಳಿದ್ದೀನಿ. ಈ ಫಿಶ್ ಅಲ್ಲಿ ಸಿಗುವಂತ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬಗ್ಗೆ. ಅದರಲ್ಲೂ ಕೂಡ ಈ ಅಗಸೆ ಬೀಜ ಒನ್ ಆಫ್ ದ ರಿಚೆಸ್ಟ್ ಸೋರ್ಸ್ ಆಫ್ ಒಮೆಗಾ 3. ಬೇರೆ ಎಲ್ಲಾ ಬೀಜಗಳನ್ನು ತಗೊಂಡ್ರೆ, ಹಣ್ಣುಗಳು ತಗೊಂಡ್ರೆ, ತರಕಾರಿಗಳನ್ನು ತಗೊಂಡ್ರೆ ವೆಜಿಟೇರಿಯನ್ಸ್ ಗೆ ಒಳ್ಳೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಸಿಗೋದು ಅಂದ್ರೆ ಈ ಫ್ಲಾಕ್ಸ್ ಸೀಡ್ಸ್ ಅಲ್ಲಿ. ನೀವು ನೋಡಿರ್ಬೋದು, ಫ್ಲಾಕ್ಸ್ ಸೀಡ್ಸ್ ಅಥವಾ ಫ್ಲಾಕ್ಸ್ ಆಯಿಲ್ ಅಗಸೆ ಬೀಜದಲ್ಲಿ ಇರೋಷ್ಟು ಒಮೆಗಾ 3 ಯಾವ್ದ್ರಲ್ಲೂ ಇಲ್ಲ. ಈ ಒಮೆಗಾ 3 ನಮ್ಮ ಹಾರ್ಟ್ ಹೆಲ್ತ್ಗೆ, ನಮ್ಮ ಬ್ರೈನ್ಗೆ, ನಮ್ಮ ಕಿಡ್ನಿಗೆ, ನಮ್ಮ ಚರ್ಮಕ್ಕೆ, ನಮ್ಮ ಕೂದಲಿಗೆ ಎಲ್ಲದಕ್ಕೂ ಒಂದು ಒಳ್ಳೆಯ ಒಂದು ನ್ಯೂಟ್ರಿಷನ್ ಸಪ್ಲಿಮೆಂಟ್. ಆಕ್ಚುಲಿ ನಮ್ಮ ದೇಹವನ್ನ ಸುಮಾರು ಕಾಯಿಲೆಗಳನ್ನ ತಡೆಗಟ್ಟುವಲ್ಲಿ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಆಗ ಹಾರ್ಟ್ ಇರ್ಬೋದು, ಕಿಡ್ನಿಸ್ ಇರ್ಬೋದು, ನಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡಿ ಒಳ್ಳೆ ಕೊಲೆಸ್ಟ್ರಾಲ್ ನ ಜಾಸ್ತಿ ಮಾಡುವಂತ ಶಕ್ತಿ ಕೂಡ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಅದು ಈ ಫ್ಲಾಕ್ಸ್ ಸೀಡ್ಸ್ ಆಗಿರುತ್ತೆ. ಈ ಒಮೆಗಾ 3 ಅನ್ನೋದು ALA, EPA ಮತ್ತು DHA ಅಂತ. ಆಲ್ಫಾ ಲಿನೋಲಿಕ್ ಆಸಿಡ್, ALA ಅಂತ ನಾವೇನ್ ಹೇಳ್ತೀವೋ ಅದು ಹೇರಳವಾಗಿ ಈ ಫ್ಲಾಕ್ಸ್ ಸೀಡ್ಸ್ ಅಲ್ಲಿ ಇರುತ್ತೆ. ಅಂಡ್ ಇದು ಕನ್ಸಂಪ್ಷನ್ ಮಾಡೋದ್ರಿಂದ ಇದು EPA and DHA ಕನ್ವರ್ಟ್ ಆಗಿಬಿಟ್ಟು ನಮ್ಮ ದೇಹಕ್ಕೆ ಸಾವಿರಾರು ಲಾಭಗಳನ್ನ ತಂದು ಹೋಗ್ತವೆ. ಒಂದೇ. ಎರಡನೇದಾಗಿ ಬೋನ್ ಹೆಲ್ತ್. ನಮ್ಮ ಮೂಳೆಗಳಿಗೆ ಬೇಕಾಗಿರುವಂತ ಎಲ್ಲ ಖನಿಜಾಂಶಗಳು, ಕ್ಯಾಲ್ಸಿಯಂ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಜಿಂಕ್ ಇರ್ಬೋದು, ಕ್ಲೋರೈಡ್ಸ್ ಇರ್ಬೋದು, ಇಂಥದ್ದೆಲ್ಲ ಸಿಗುತ್ತೆ. ಎಸ್ಪೆಷಲಿ ಇದು ನ್ಯಾಚುರಲ್ ಫೈಟೋ ಇಸ್ಟ್ರೋಜನ್ ಕೂಡ ಇರುತ್ತೆ. ಬೇರೆ ಬೀಜಗಳಲ್ಲೂ ಇರುತ್ತೆ, ಈ ಚಿಯಾ ಸೀಡ್ಸ್ ಆಗಿರ್ಬೋದು, ಇನ್ನೊಂದರಾಗಿರ್ಬೋದು. ಆದ್ರೆ ಈ ಫ್ಲಾಕ್ ಸೀಡ್ಸ್ ನಲ್ಲಿ ಮಹಿಳೆಯರಿಗೆ ಎಸ್ಪೆಷಲಿ ಒಂದು ವರದಾನ ಅಂತ ಹೇಳ್ತಾರೆ. ಈ ಮುಟ್ಟು ಸರಿಯಾಗಿ ಆಗ್ತಲೇ ಇದ್ರೆ, ಟೈಮಿಗೆ ಆಗ್ತಾ ಇಲ್ಲ ಅಂದ್ರೆ
ಮೊದಲನೇ ದಿನದಿಂದ 14ನೇ ದಿನದ ತನಕ, ನೀವು ಮುಟ್ಟಾಗಿ 1ನೇ ದಿನದಿಂದ 14ನೇ ದಿನದ ತನಕ ಕಂಟಿನ್ಯೂಸ್ ಆಗಿ ಈ ಫ್ಲಾಕ್ಸ್ ಸೀಡ್ಸ್ ಮತ್ತೆ ಈ ಪಂಪ್ಕಿನ್ ಸೀಡ್ಸ್ ಬರ್ತಲ್ಲ, ಅದನ್ನ ನಿಯಮಿತವಾಗಿ ಸೇವಿಸ್ತಾ ಬಂದ್ರೆ ನ್ಯಾಚುರಲ್ ಆಗಿ ಮುಟ್ಟು ಸರಿಯಾದ ಟೈಮಿಂಗ್ ಆಗುತ್ತೆ. ಸೊ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದವ್ರಿಗೆ ಕೂಡ ಹೆಲ್ಪ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಹೇರಳವಾಗಿ ಇಸ್ಟ್ರೋಜನ್ ಇರುತ್ತೆ. ಸೊ ಮೊದಲನೇ 14 ದಿನ ನಮಗೆ ಇಸ್ಟ್ರೋಜನ್ ಬೇಕು ಲೇಡೀಸ್ ನಲ್ಲಿ ಎಸ್ಪೆಷಲಿ. ಈ ಫೈಟೋ ಇಸ್ಟ್ರೋಜನ್, ಇಲ್ಲಿರುವಂತ ಎಸ್ಟ್ರೋಜನ್ ಫೈಟೋ ಇಸ್ಟ್ರೋಜನ್ಸ್ ಮುಟ್ಟು ಆದ ನಂತರ, ಮುಟ್ಟು ನಿಂತ ನಂತರ, ಮಹಿಳೆಯರಲ್ಲಿ 50 ವಯಸ್ಸು ಆದ ನಂತರ ಇಸ್ಟ್ರೋಜನ್ ನ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗುತ್ತೆ. ದೇಹದಲ್ಲಿ ಸುಮಾರು ಪ್ರಾಬ್ಲಮ್ ಶುರುವಾಗುತ್ತೆ. ಮೂಳೆ ಸವೆತ ಉಂಟಾಗೋದು, ಸೊಂಟ ನೋವು ಬರುವಂತದ್ದು, ಮೂಡ್ ಡಿಸಾರ್ಡರ್ಸ್, ಖಿನ್ನತೆ, ಹಾಟ್ ಫ್ಲಶಸ್, ಬಾಡಿ ಪೇನ್ಸ್, ಕೂದಲು ಉದುರುವಿಕೆ, ಇಂಥ ಎಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಆದ್ರೆ ಅವಾಗ ಯಾಕಂತ ಹೇಳಿದ್ರೆ ನ್ಯಾಚುರಲ್ ಆಗಿ ದೇವರು ಈ ತರ ಪ್ಲಾಂಟ್ಸ್ ಅಲ್ಲಿ ಈ ತರ ಇಸ್ಟ್ರೋಜನ್ ಹೊಂದಿಸಿರೋದ್ರಿಂದ ಇದನ್ನ ನಿಯಮಿತವಾಗಿ ಸೇವಿಸ್ತಾ ಮುಟ್ಟು ನಿಲ್ಲುವ ಸಮಯದಲ್ಲಿ 45-50ನೇ ವಯಸ್ಸಿನಲ್ಲಿ ಮಹಿಳೆಯರು ಇದನ್ನ ಸೇವಿಸ್ತಾ ಬರೋದ್ರಿಂದ ಅವರಲ್ಲಿ ಈ ಮುಟ್ಟು ನಿಲ್ಲುವ ಸಮಯದಲ್ಲಿ ಆಗುವಂತಹ ಸಾಕಷ್ಟು ತೊಂದರೆಗಳಿಗೆ ಸಂಪೂರ್ಣವಾದ ಪರಿಹಾರ ಸಿಗುತ್ತೆ ಅಂತ ಇದು ಕೂಡ ಒಂದು ವೈಜ್ಞಾನಿಕವಾಗಿ ಒಂದು ಸ್ಟಡಿ ಆಗಿದೆ. ವೀಕ್ಷಕರು, ನನ್ನ ಮಾತನ್ನ ನೀವು ಪೂರ್ತಿ ನಂಬೇಡಿ. ನಿಮಗೆ ಟೈಮ್ ಸಿಕ್ಕಿದಾಗ ಒಂದ್ಸಲ ಗೂಗಲ್ ಮಾಡಿ ನೋಡಿದ್ರೆ ಫ್ಲಾಕ್ಸ್ ಸೀಡ್ಸ್ ಆನ್ ವುಮೆನ್ ಹೆಲ್ತ್, ಫ್ಲಾಕ್ಸ್ ಸೀಡ್ಸ್ ಆನ್ ಹಾರ್ಟ್, ಫ್ಲಾಕ್ಸ್ ಸೀಡ್ಸ್ ಆನ್ ಒಮೆಗಾ 3, ಈ ತರ ಒಂದೇ ಒಂದು ಟಾಪಿಕ್ ಹೊಡಿತಾ ಹೋದ್ರೆ ನಿಮಗೆ ಸಾವಿರಾರು ಸ್ಟಡೀಸ್ ಸಿಗ್ತಾ ಹೋಗ್ತವೆ. ಅದೇ ರೀತಿ ಇನ್ನು ಹೇಳ್ತಾ ಹೋದ್ರೆ ಸುಮಾರು ಇದೆ. ಆಕ್ಚುಲಿ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಇದರಲ್ಲಿ ಸಾಲ್ಯುಬಲ್ ಫೈಬರ್ ಅಥವಾ ಒಳ್ಳೆಯ ನಾರಿನ ಅಂಶ ಇದೆ. 25-40% ಸಾಲ್ಯುಬಲ್ ಫೈಬರ್, 40% ಸಾಲ್ಯುಬಲ್ ಫೈಬರ್ ಇಸ್ ವೆರಿ ಗ್ರೇಟ್. ಯಾಕಂತ ಹೇಳಿದ್ರೆ ಸಾಲ್ಯುಬಲ್ ಫೈಬರೇ ನಮ್ಮ ಸೂಕ್ಷ್ಮಾಣು ಜೀವಿಗಳಿಗೆ ಬೇಕಾಗಿರೋದು, ನಮ್ಮ ಡೈಜೆಸ್ಟಿವ್ ಹೆಲ್ತ್ ಬೇಕಾಗಿರೋದು. ಸೊ ಕಾನ್ಸ್ಟಿಪೇಷನ್ ಇರ್ಬೋದು, ಇಂಡೈಜೆಷನ್ ಇರ್ಬೋದು, ಬ್ಲೋಟಿಂಗ್ ಇರ್ಬೋದು, ತುಂಬಾ ಹೊಟ್ಟೆ ಸಂಬಂಧಿ ಸಮಸ್ಯೆಗಳು ಸುಮಾರು ಕಾಡ್ತವೆ. ನಮ್ಮ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳು ಹೊಟ್ಟೆನಲ್ಲಿ ಚೆನ್ನಾಗಿ ಕಲಿಸಬೇಕು ಅಂತ ಹೇಳಿದ್ರೆ ಸಾಲ್ಯುಬಲ್ ಫೈಬರ್ ನ ಅಂಶ ತುಂಬಾ ಹೇರಳವಾಗಿರ್ಬೇಕು. ಹಾಗಾಗಿ ಈ ಸಾಲ್ಯುಬಲ್ ಫೈಬರ್ ನ ಜಾಸ್ತಿ ಮಾಡ್ಲಿಕ್ಕೆ ಒಂದು ಒಳ್ಳೆ ಉಪಾಯ ಅಂತ ಹೇಳಿದ್ರೆ ಈ ಅಗಸೆ ಬೀಜವನ್ನ ಪ್ರತಿನಿತ್ಯ ಸೇವಿಸೋದು. ಇದನ್ನ ಸೇವಿಸಕ್ಕೆ ಸುಮಾರು ಟೈಪ್. ಎಷ್ಟು ಸೇವಿಸಬಹುದು ನೋಡಿ, ದಿವಸಕ್ಕೆ 15-20 ಗ್ರಾಮ್ ತನಕ ಫ್ಲಾಕ್ಸ್ ಸೀಡ್ಸ್ ನ ನಾರ್ಮಲ್ ಆಗಿ ಸೇವಿಸಬಹುದು. ನಾರ್ಮಲ್ ಆಗಿ ಅದು ನಿಮ್ ಚಟ್ನಿ ಪುಡಿಯಾರು ಮಾಡ್ಕೊಳ್ಳಿ, ಚಟ್ನಿ ಯಾರು ಮಾಡ್ಕೊಳ್ಳಿ, ನೀವು ಚಪಾತಿ ಹಿಟ್ಟಿಗೆ ಇದ್ರ ಹಿಟ್ಟನ್ನು ಹಾಕೊಂಡು ಕಲ್ಸ್ಕೊಂಡು ಬೇಕಾದ್ರೆ ಚಪಾತಿ ಮಾಡ್ಕೊಳ್ಳಿ, ರೊಟ್ಟಿ ಮಾಡ್ಕೊಳ್ಳಿ, ಬೇಕಾದ್ರೆ ದೋಸೆ ಹಿಟ್ಟಿಗೆ ಇದನ್ನ ಪುಡಿ ಮಾಡ್ಬಿಟ್ಟು ಹಾಕ್ಬಿಟ್ಟು ದೋಸೆ ಮಾಡ್ಕೊಳ್ಳಿ, ಇಲ್ಲ ಓಟ್ಸ್ ಜೊತೆ ಇದನ್ನ ಪುಡಿಯನ್ನ ಹಾಕಿ ಕನ್ಸ್ಯೂಮ್ ಮಾಡಿ ಚಟ್ನಿ ಪುಡಿ ಲಾಡು ಕೂಡ ಮಾಡ್ತಾರೆ. ನೀವು ಗೂಗಲ್ ಮಾಡಿ ನೋಡಿದ್ರೆ ಫ್ಲಾಕ್ಸ್ ಸೀಡ್ ರೆಸಿಪೀಸ್, ಅದರಲ್ಲೂ ಸೌತ್ ಇಂಡಿಯನ್ ರೆಸಿಪೀಸ್, ಹಿಂದಿನ ಕಾಲದಿಂದ ಏನೇನ್ ಮಾಡ್ಕೊಂಡ್ ಬಂದಿದ್ರು ಅಂತ ನೀವು ನೋಡಿದ್ರೆ ನಿಮಗೆ ಸುಮಾರು ಫ್ಲಾಕ್ಸ್ ಸೀಡ್ ರೆಸಿಪಿ ಸಿಗುತ್ತೆ. ಸೊ ಈ ತರನ ನಿಮ್ಮ ದೇಹದಲ್ಲಿ, ನಿಮ್ಮ ಡೈಲಿ ರೂಟೀನ್ ನಲ್ಲಿ, ನಿಮ್ಮ ಡಯಟ್ ನಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಯಾವ ತಪ್ಪು ಇಲ್ಲ, ರುಚಿ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಈ ಫ್ಲಾಕ್ಸ್ ಸೀಡ್ಸ್ ನ ರೆಗ್ಯುಲರ್ ಸೇವಿಸ್ತಾ ಬನ್ನಿ. ನಾನು ಹೇಳಿದಂತ ಇಷ್ಟೆಲ್ಲ ಕಾರ್ಯಗಳಿಂದ ಕೂಡ ದೂರ ಇರಬಹುದು ಮತ್ತು ಈ ಒಂದು ನಮ್ಮ ಪ್ರಕೃತಿಯ ಜೊತೆಗೆ ನಮ್ಮ ಒಂದು ಏನಿದೆ ನಮ್ಮ ಡಯಟ್ ಅದು ಸಿಂಕ್ರನೈಸ್ ಆಗುತ್ತೆ, ಬಾಡಿ ಹೆಲ್ತಿ ಆಗಿರುತ್ತೆ. ಸೊ ಇದೇ ತರ ಮತ್ತೊಂದು ಫುಡ್ ನೊಂದಿಗೆ, ಮತ್ತೊಂದು ಶಾಸ್ತ್ರೀಯವಾದಂತಹ ಒಂದು ರೆಸಿಪಿಯೊಂದಿಗೆ, ಅದರ ಒಂದು ಸಂಶೋಧನೆ ಆಧಾರದ ಒಂದು ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಇದೇ ತರ ವಿಡಿಯೋಗಳು ನಿಮಗೆ ಮತ್ತೆ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮಗೊಂದು ಲೈಕ್ ಮಾಡಿ, ಒಂದು ಕಾಮೆಂಟ್ ಮಾಡಿ, ನಮ್ಮನ್ನ ಪ್ರೋತ್ಸಾಹವನ್ನು ನೀಡಿ. ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.